ದಿವಂಗತ ಮಾಜಿ ಸಂಸದ ಆರ್ ರುದ್ರನಾರಾಯಣ ಅವರು ಜಿಲ್ಲೆಯ ಚಹರೆ ಬದಲಾಯಿಸಿದಂತಹ ಒಬ್ಬ ಶ್ರೇಷ್ಠ ರಾಜನೀತಿ ತಜ್ಞ ಎಂದು ಸಾಹಿತಿ ಹನೂರು ಚೆನ್ನಪ್ಪ ಬಣ್ಣಿಸಿದರು. ನಗರದ ರೋಟರಿ ಭವನದಲ್ಲಿ ಚೇತನ ಕಲಾವಾಹಿನಿ ರೋಟರಿ ಸಂಸ್ಥೆ ವತಿಯಿಂದ ಆರ್ ರುದ್ರನಾರಾಯಣರವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಚಾಮರಾಜನಗರ ಜಿಲ್ಲಾ ಬೌದ್ಧ ಕವಿಗೋಷ್ಠಿ ಸೂಸ್ಲಿ ಗಂಗಾಧರ ವಿರಚಿತ ಬೋಧಿಸಂ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಭಾಗದ ಜನತೆಗೆ ಏನು ಅವಶ್ಯಕತೆ ಇದೆ ಎಂಬುದನ್ನು ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂತೆ ಕ್ರಿಯಾಶೀಲ ರಾಜಕಾರಣಿಯಾಗಿದ್ದರು. ತಮ್ಮ ದಿನವನ್ನು ಜನರೊಟ್ಟಿಗೆ ಕಳೆದಂತಹ ಒಬ್ಬ ಶ್ರೇಷ್ಠ ರಾಜಕೀಯ ಪಟು. ಅವರ ಹೆಜ್ಜೆ ಗುರುತುಗಳು ಇಡೀ ಜಿಲ್ಲೆಯಲ್ಲಿ ಸಾರ್ಥಕತೆಯನ್ನು ಉಳಿಸಿಕೊಂಡಿವೆ. ಹಾಗಾಗಿ ಅವರ ಸ್ಮರಣೀಯ ಮಾಡುವಂತಹ ಈ ಒಂದು ಕಾರ್ಯಕ್ರಮ ಅವಿಸ್ಮರಣೀಯ ಎಂದರು. ಜಿಲ್ಲೆಯಲ್ಲಿ ಬೌದ್ಧ ವಿದ್ಯಾನಿಲಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದರು. ಅದನ್ನು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಮಾಡೋಣ, ಅಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುವ ಮೂಲಕ ಜನತೆಗೆ ವಿಶೇಷ ಕೊಡುಗೆ ಕೊಡಬೇಕು ಎಂಬ ತುಡಿತ ಅವರಲ್ಲಿತ್ತು. ಹಾಗಾಗಿ ಅವರ ಹೆಜ್ಜೆ ಕುರಿತು ಅಲ್ಲೂ ನೋಡಬಹುದು. ಜಿಲ್ಲೆಯ ಅಭಿವೃದ್ಧಿಯ ಜೊತೆಗೆ ಕ್ಷೇತ್ರದ ಜನತೆಗೆ ಏನು ಬೇಕು ಎಂಬ ಹೋರಾಟ ಇದೆಯಲ್ಲಿ ಅದು ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಬೇಕು. ಹಾಗಾಗಿ ಅವರ ಒಂದು ಸ್ಮರಣೆ ಔಚಿತ್ಯಪೂರ್ಣ. ಅವರ ಹುಟ್ಟುಹಬ್ಬವನ್ನು ಬೌದ್ಧ ಕವಿಗೋಷ್ಠಿಯ ಮೂಲಕ ಆಚರಣೆ ಮಾಡುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಾಹಿತಿ ಸೂಸ್ಲಿ ಗಂಗಾಧರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉಪನ್ಯಾಸಕ ಮೋಕಳಿ ಬಸವಣ್ಣ ಆಶಯ ನುಡಿ ಮಾಡಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ರವಿಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಅಧ್ಯಕ್ಷ ಅಬ್ದುಲ್ ಅಜೀಜ್, ದೀನಾ ಕಾರ್ಯದರ್ಶಿ ಜಿ ಅಂಕಶೆಟ್ಟಿ, ಚೇತನ್ ಕಲಾವಾಹಿನಿ ಜಿ ರಾಜಪ್ಪ, ಪ್ರಧಾನ ಕಾರ್ಯದರ್ಶಿ ಎಂ ಮಂಜುನಾಥ್, ಜೆಬಿ ರಾಜೇಶ್, ಉಪನ್ಯಾಸಕ ಗುರುರಾಜು ಯರಗನಹಳ್ಳಿ, ಕವಿ ಡಾಕ್ಟರ್ ಶಿವರಾಜು ಬೂದಿತಿಟ್ಟು, ಉಪನ್ಯಾಸಕ ಕುಮಾರ್ ಚಿಕ್ಕಹೊಳೆ, ಮಂಗಲ ಶಿವಣ್ಣ, ಎಂಎನ್ ಮಹದೇವು, ಎಂ ಪುಟ್ಟಸ್ವಾಮಿ, ಡಾಕ್ಟರ್ ಮಹದೇವ್ ಕುಮಾರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಇತರರು ಭಾಗವಹಿಸಿದರು. ಅಮ್ಮ ನಂಜುಂಡ ನಾಯಕ್, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಒಂದು ಆಸೆ ಏನಿತ್ತು ಅವೆಲ್ಲೂ ಹೇಳ್ಕೊಳ್ತಾ ಆಗಲಿಲ್ಲ. ಅಂದರೆ ಕೆಲಸ ಮಾಡಿ ಬೌದ್ಧ ಹಿನ್ನೆಲೆಯಲ್ಲಿ ಅವರು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಅದಕ್ಕೆ ಇದೊಂದು ಪೂರಕವಾದಂತಹ ಗೋಷ್ಠಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇವತ್ತಿನ ಈ ಜಗತ್ತಿನ ಸಂಘರ್ಷದ ಈ ಕಾಲಘಟ್ಟದಲ್ಲಿ ಬುದ್ಧನ ತತ್ವಗಳು ನಮಗೆ ಬಹಳ ಮುಖ್ಯವಾಗಿ ಕಾಣುತ್ತವೆ. ಎಷ್ಟೆಷ್ಟು ದೇಶಗಳು ಪರಸ್ಪರ ಹೊಡೆದಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರ ನಡುವೆ ನಮ್ಮ ದೇಶದ ಒಳಗಡೆ ಇವತ್ತು ಉಟ್ಕೊಳ್ತಿರುವಂತಹ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಮಗೂ ಕೂಡ ಈಗ ಭಯಪಡಿಸ್ತಾ ಇದೆ. ರಿಸರ್ವೇಶನ್ ಹಠಾವೋ ಚಳುವಳಿ ಅಂತ ಹೇಳಿ ಪ್ರಾರಂಭ ಮಾಡಿ ರಿಸರ್ವೇಶನ್ ಹಠಾವೋ ಚಳುವಳಿ. ಬಹುಶಃ ಈ ಒಂದು ಪ್ರಾತಿನಿಧ್ಯವನ್ನ ನೀಡಿರ್ತಕ್ಕಂಥ ಒಂದು ಮೀಸಲಾತಿಯನ್ನ ಇವತ್ತು ಪ್ರಶ್ನೆ ಮಾಡುವಂತಹ ಸಂದರ್ಭಗಳು ಇವತ್ತು ಬರ್ತಾ ಇದೆ. ಅಖಂಡ ಭಾರತದಲ್ಲಿ ಅತ್ಯುತ್ತಮ ಸಂಸದೀಯ ಪಟು ಅಂತ ಹೆಸರು ಮಾಡಿದಂತಹ ಮಾನ್ಯ ಧ್ರುವನಾರಾಯಣ ಸಾಹೇಬ್ರವರ ಜನ್ಮದಿನದ ಅಂಗವಾಗಿ ಇವತ್ತೊಂದು ಬೌದ್ಧ ಕವಿಗೋಷ್ಠಿಯನ್ನು ಮತ್ತು ಬೋಧಿಸಂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಚೇತನ ಕಲಾವಾಹಿನಿಯವರು ಮತ್ತು ರೋಟರಿ ಸಂಸ್ಥೆಯ ಜೊತೆಗೆ ಮಾಡ್ತಿರೋದು ಭಾಳ ಹೆಮ್ಮೆಯ ಕಾರ್ಯಕ್ರಮ ಅಂತ ನಾನಂದರೂ ಭಾವಿಸ್ತೇನೆ. ಬಂಧುಗಳೇ, ಧ್ರುವನಾರಾಯಣ್ ಅವರ ವಿಚಾರವನ್ನು ಇಟ್ಕೊಂಡು ಮಾತನಾಡೋದಾದರೆ ನನಗನ್ನಿಸ್ಬಿಡ್ತದೆ, ಅಂಬೇಡ್ಕರ್ ಅವರ ಬುದ್ಧ ಅಂಡ್ ಇಸ್ ಧಮ್ಮ ಅನ್ನುವಂಥ ಪುಸ್ತಕವನ್ನು ಓದ್ಕೊಳ್ಳುವಂಥ ಸಂದರ್ಭದಲ್ಲಿ ಅದರ ಪರಿಚಯಾತ್ಮಕ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಹೂ ಇಸ್ ಬಿಕ್ಕು ಅಂದರೆ ಹೇಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಯಾರು ದುರ್ಬಲ ಮನಸ್ಸುಗಳನ್ನು ಸಬಲವನ್ನಾಗಿ ಮಾಡಿಸೋದಕ್ಕೆ ಪ್ರೇರಣೆಯಾಗಿ ನಿಂತ್ಕೊಳ್ತಾರೋ ಮತ್ತು ಸಾರ್ವಜನಿಕವಾಗಿ ಮತ್ತು ಸಾಮಾಜಿಕ ಏಳಿಗೆಗಾಗಿ ತೊಡಗಿಸ್ಕೊಳ್ತಾರೋ ಅವರು ಒಂದು ರೀತಿಯ ಬಿಕ್ಕು ಆಗ್ತಾರೆ ಅಂತ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಧ್ರುವನಾರಾಯಣ ಸಾಹೇಬ್ರನ್ನ ಬಿಕ್ಕು ಅಂತ ಕರಿಬೇಕಾ ಅನ್ನುವಂಥ ವಿಚಾರ ಬಂದಾಗ ಅದನ್ನು ಮೀರಿ ಒಂದು ಹಂತಕ್ಕೆ ನಾನು ಮಹಾ ಉಪಾಸಕರು ಅಂತ ನಾನು ಭಾವಿಸ್ಕೊಳ್ತೇನೆ. ಧ್ರುವನಾರಾಯಣ ಸಾಹೇಬರು ನಾನು ಮಹಾ ಉಪಾಸಕ. ಹುಟ್ಟು ಯಾವುದೇ
ಧರ್ಮದಲ್ಲಾಗಿರ್ಬೋದು. ಆದರೆ ಬದುಕುವ ಕ್ರಮಗಳಲ್ಲಿ ಧ್ರುವನಾರಾಯಣ್ ಒಬ್ಬ ಬೌದ್ಧ ಭಿಕ್ಕುವ ರೂಪದಲ್ಲಿ, ಬೌದ್ಧ ಉಪಾಸಕರ ರೂಪದಲ್ಲಿ ಬದುಕಿದ್ರು. ಅವರು ಹಿರಿಯರು ಕಿರಿಯರು ಅಂದೇನೆ ಎಲ್ಲರನ್ನೂ ಸಮನ್ವಯಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಬಹಳ ಮುಖ್ಯವಾದಂಥ ಒಂದು ಉದಾಹರಣೆ ಅಂತಂದರೆ ನಮ್ಮ ಚಾಮರಾಜನಗರಕ್ಕೆ ಬಂದಿರತಕ್ಕಂಥ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ. ನನಗನ್ಸುತ್ತೆ ಸಾಹೇಬರು ಇದ್ದಿದ್ರೆ ಇವತ್ತು ಅಲ್ಲಿ ಅತ್ಯುತ್ತಮವಾದಂಥ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇದ್ವು. ಅಲ್ಲಿ ಬೌದ್ಧ ಉಪಾಸಕರ ಜೊತೆಗೆ ಬೌದ್ಧ ವಿದ್ಯಾರ್ಥಿಗಳನ್ನು ಒಂದು ಹಂತಕ್ಕೆ ತಯಾರು ಮಾಡ್ತಾ ಇದ್ರು, ಕಲಿಸ್ತಾ ಇದ್ರು. ಮತ್ತೆ ಬೌದ್ಧ ಧರ್ಮದ ಬಗೆಗಿನ ಇನ್ನೂ ಹೆಚ್ಚಿನ ಅಧ್ಯಯನಗಳನ್ನು ಅಲ್ಲಿ ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ. ಅನಿವಾರ್ಯ, ಅಗಲಿಕೆ ಅನಿವಾರ್ಯ ಅಂತಾರಲ್ಲ,